ಓಕೆ, ಸೊ ತಮ್ಮನೇಲಿ ನೋಡಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಐಡಿಯಾ ಬಂದಿರಬೇಕಲ್ಲ. ಯಾಕಂದರೆ ನನಗೆ ಬಂದಿಲ್ಲ, ಅದಕ್ಕೆ ಇದು ಮೇ ಬಿ ಒನ್ ಆಫ್ ದ ಟಾಪಿಕ್ಸ್. ನನಗೆ ಆ್ಯಕ್ಚುಯಲ್ ಕನ್ಕ್ಲೂಸಿವ್ ಕ್ಲಾರಿಟಿ ಇಲ್ಲ. ಸೊ ಕ್ಲಾರಿಟಿ ಸಿಗೋ ತನಕ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಆಮೇಲೆ ಎಷ್ಟು ದಿನ ಅಂತ ಡಿಲೇ ಮಾಡೋದು ಅಂತ ಅನ್ನಿಸ್ತು. ಆಲ್ಸೋ ಈ ಟಾಪಿಕ್ ಬಗ್ಗೆ ನಿಮ್ಮ ಒಪಿನಿಯನ್ ತುಂಬ ಮ್ಯಾಟರ್ ಆಗುತ್ತೆ. ಯಾಕಂದರೆ ಕೆಲವು ವಿಚಾರದಲ್ಲಿ ನನಗೆ ಕನ್ಫ್ಯೂಷನ್ ಇದೆ. ಸೊ ಫಸ್ಟ್ಲಿ ಈ ಟಾಪಿಕ್ ಐಡಿಯಾ ಕೊಟ್ಟಿದ್ದು ಕಮೆಂಟ್ಗೆ ವಿಡಿಯೋ ಕ್ರೆಡಿಟ್ ಹೋಗಬೇಕು. ಆ್ಯಂಡ್ ಅದೇ ಕಮೆಂಟ್ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದೆ. ಸೊ ಕಮ್ ಆನ್ ಬಾಯ್ಸ್, ಲೆಟ್ಸ್ ಬಿ ಫೆಮಿನಿಸ್ಟ್ ಫಾರ್ ಅರೌಂಡ್ ಎಷ್ಟು ನಿಮಿಷ ಇರುತ್ತೋ ವಿಡಿಯೋ ಅಷ್ಟು ನಿಮಿಷಕ್ಕೆ. ಆ್ಯಂಡ್ ಗರ್ಲ್ಸ್, ನೀವು ಆಲ್ರೆಡಿ ಫೆಮಿನಿಸ್ಟ್ ಅಂತ ಗೊತ್ತು, ಆದರೂ ನೀವು ಫೆಮಿನಿಸ್ಟಾ ಇಲ್ವಾ ಅಂತ ಡೌಟ್ ಇದ್ದರೆ ನಿಮ್ಮ ಎದುರುಗಡೆ ನೋಡಿ, ಪಾತ್ರೆ ಕಾಣಿಸ್ತಿದೆಯಾ? ಪಾತ್ರೆ ಕಾಣಿಸ್ತಿಲ್ಲ ಅಂದರೆ ಯು ಆರ್ ಐ ಡೋಂಟ್ ನೋ ಹೂ ಯು ಆರ್. ಆದರೆ ನೀವು ಈ ವಿಡಿಯೋ ನೋಡೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಒಪಿನಿಯನ್ ತುಂಬ ಮ್ಯಾಟರ್ ಆಗುತ್ತೆ ಈ ವಿಡಿಯೋಗೆ. ಲೆಟ್ ಸ್ಟಾರ್ಟ್. ಸೊ ಫಸ್ಟು ಆ ಕಮೆಂಟಲ್ಲಿ ಮೆನ್ಷನ್ ಆಗಿದ್ದ ಎಕ್ಸಾಂಪಲಲ್ಲಿ ಪೊರ್ಕಿ ಮೂವಿ ಇತ್ತು. ಸೊ ಫಸ್ಟ್ ಪೊರ್ಕಿ ಮೂವಿ ಸೀನ್ ನೋಡಿ. ಹೆಂಗನಿಸ್ತು? ಚುಮ್ಮು ಆಯ್ತಿದೆ ಅಲ್ವಾ? ಅಯ್ಯೋ ಪೀಡೋಗಳ, ಆ ಸೀನ್ ಶೂಟ್ ಮಾಡುವಾಗ ಪ್ರಣೀತಾಗೆ 17 ಇತ್ತೇನೋ ಏಜು. ನಿಮ್ಮ ಫೋಟೋ ಇದೆ, ಪೊಲೀಸ್ಗೆ ಹೇಳ್ತೀನಿ ರೀ. ಇವಾಗ ಪ್ರಣೀತಾ ಅವರ ಬಗ್ಗೆ ಹೇಳ್ತಿರೋದು ಒಂದು ಬಿಗಿನಿಂಗ್ ಆಫ್ ದ ಪಾಯಿಂಟ್ ಅಷ್ಟೇ. ಇವಾಗ ಎಷ್ಟೋ ಮೈನರ್ ಆಕ್ಟ್ರೆಸಸ್ ಹೀರೋಯಿನ್ ಆಗೋ ಆಸೆಯಿಂದ ಇಂಡಸ್ಟ್ರಿಗೆ ಬರ್ತಾರೆ. ಅದು ಅವರ ಇಷ್ಟ ಇಂದನೋ ಅಥವಾ ಅವರ ಪೇರೆಂಟ್ಸೇ ತಳ್ತಾರೋ, ಇಲ್ಲ ಬೈ ಚಾನ್ಸ್ ಅವರಿಗೆ ರೋಲ್ ಸಿಗುತ್ತೋ ಹೇಳೋಕ್ಕಾಗಲ್ಲ. ಈ ಮೂರು ರೀತಿಯಿಂದನೂ ಇಂಡಸ್ಟ್ರಿಗೆ ಬಂದಿರೋ ಎಕ್ಸಾಂಪಲ್ಸ್ ಇದೆ. ಅಂಡ್ ಇದು ಇವಾಗಿನ ಪ್ರಾಬ್ಲಮ್ ಅಂತ ಅಲ್ಲ, ಬಟ್ ಈವನ್ 70s and 80s ಇಂದನೂ ಫೀಮೇಲ್ ಆಕ್ಟ್ರೆಸಸ್ ಯಂಗ್ ಏಜ್ ಅಲ್ಲಿ ಮೂವೀಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಯಂಗ್ ಏಜ್ ಅಲ್ಲಿ ಮೂವೀಸ್ ಮಾಡೋದು ಪ್ರಾಬ್ಲಮ್ ಅಲ್ಲ, ಬಟ್ ಮೋಸ್ಟ್ಲಿ ಇವರು 13 to 14 ಏಜಲ್ಲೇ 30 to 40 ಏಜ್ ಇರೋ ಸ್ಟಾರ್ ಆಪೋಸಿಟ್ ಅಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಿದ್ರು. ಅಂಡ್ ಬೈ ದ ವೇ, ನಾನು ಇಲ್ಲಿ ಏನೇ ಹೇಳ್ತಿದ್ರು ಬರೀ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಅಲ್ಲ, ಬಟ್ ರಾದರ್ ಎಲ್ಲ ಲ್ಯಾಂಗ್ವೇಜ್ ಇಂಡಸ್ಟ್ರಿಲೂ ಸೇಮ್ ಸಿಚುವೇಶನ್ ಅಂತ ಹೇಳ್ತಿದ್ದೀನಿ. ನಮ್ಮ ಇಂಡಸ್ಟ್ರಿಲಿ ಬೇರೆ ಇಂಡಸ್ಟ್ರಿಲಿ ಸುಮಾರು ಎಕ್ಸಾಂಪಲ್ಸ್ ಇದೆ ಈ ಥರ ಆಕ್ಟ್ರೆಸಸ್ ಮೇನ್ ಲೀಡ್ ಆಗಿರೋದು. ಆ್ಯಂಡ್ ಇದನ್ನ ಮಿಸ್ಯೂಸ್ ಮಾಡೋ ಡೈರೆಕ್ಟರ್ಸ್ ಕೂಡ ತುಂಬ ಜನ ಇದ್ದಾರೆ, ತುಂಬ ಎಕ್ಸಾಂಪಲ್ಸ್ ಕೂಡ ಇದೆ. ಆಲ್ಸೋ ನಾನು ಈ ವಿಡಿಯೋ ರೆಫರ್ ಮಾಡಿದ್ದೆ ಸ್ವಲ್ಪ ಇನ್ಡೆಪ್ತ್ ಹೋಗೋಕ್ಕೆ. ಆ್ಯಂಡ್ ಅದರಲ್ಲೂ ಇದೇ ಮೆನ್ಷನ್ ಆಗಿರೋದು ದಟ್ ಡೈರೆಕ್ಟರ್ಸ್ ಯಂಗ್ ಏಜ್ ಆಕ್ಟ್ರೆಸಸ್ ಇಂದ ತುಂಬ ವಿಯರ್ಡ್ ಆ್ಯಂಡ್ ಸೆನ್ಶುಯಲ್ ಸೀನ್ಸ್ ಶೂಟ್ ಮಾಡಿಸ್ತಾರೆ ಅಂತ. ಆ್ಯಂಡ್ ಅವಾಗ ಅಂತೂ ಇನ್ನೂ ವರ್ಸ್ಟ್ ಆಗಿತ್ತು. ಅಲ್ಲಿ ಮೋಸ್ಟ್ಲಿ ಮೇಲ್ ಫಿಲಮ್ ಮೇಕರ್ಸ್ ಇದ್ರು. ಆ್ಯಂಡ್ ಫೋರ್ಸ್ಫುಲ್ ಆಗಿ ಓವರ್ ಆಲ್ ನೆರೇಟಿವ್ಗೆ ಹೆಲ್ಪ್ ಆಗಿಲ್ಲ ಅಂದರೂ ಕೂಡ ಸೆನ್ಶುಯಲ್ ಸೀನ್ಸ್ ಮಾಡಿಸ್ತಿದ್ರು. ಇವಾಗ ಅಂದರೆ ಇಂಟಿಮೆಸಿ ಕೋಆರ್ಡಿನೇಟರ್ ಇರ್ತಾರೆ, ಆದರೆ ಅವಾಗ ಅದೂ ಇರಲಿಲ್ಲ. ಅಂಡ್ ಆಲ್ಸೋ ಫೀಮೇಲ್ ಸಬ್ಮಿಸಿವ್ ಆಗೋಯ್ತಾರೆ. ಎಲ್ಲಿ ನೋ ಅಂದರೆ ಮುಂದೆ ಚಾನ್ಸ್ ಸಿಗುತ್ತೋ ಇಲ್ವೋ ಅನ್ನೋದು, ಆರ್ ಎಲ್ಸ್ ಆ ಯಂಗ್ ಏಜ್ ಅಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಿಲ್ಲದೆ ಇರೋದು. ಅಂಡ್ ಅದೇ ಇವಾಗೂ ಕಂಟಿನ್ಯೂ ಆಯ್ತಿರೋದು. ಇವಾಗ ರೀಸೆಂಟ್ ಎಕ್ಸಾಂಪಲ್ ತಗೊಂಡ್ರೆ ಬಾಲಿವುಡ್ ಅಲ್ಲಿ ರೀವಾ ಅರೋರಾ. ನೀವು ಉರಿ ಮೂವಿ ಈ ಸೀನ್ ನೋಡಿದ್ರೆ ಇದರಲ್ಲಿ ಆಕ್ಟ್ ಮಾಡಿರೋ ಚೈಲ್ಡ್ ಆಕ್ಟ್ರೆಸ್ ಹೆಸರು ರೀವಾ ಅರೋರಾ. ಅಂಡ್ ಇವಾಗ ರೀವಾ ಆಕ್ಚುಯಲ್ ಏಜು 15 to 16 ಇರಬೇಕು. ಬಟ್ ಅವರ ಮದರ್ ಅವಳ ಮೇಜರ್ ಅಂತ ಹೇಳಿ ತುಂಬಾ ವಿಯರ್ಡ್ ಶೋಸ್ ಮತ್ತೆ ಮ್ಯೂಸಿಕ್ ವಿಡಿಯೋಸ್ ಅಲ್ಲಿ ಫೀಚರ್ ಮಾಡಿಸ್ತಿದ್ದಾಳೆ. ಕಂಪ್ಲೀಟ್ ಡೀಟೇಲ್ ಬೇಕು ಅಂದ್ರೆ ಶಾಂತ್ ಪ್ರಶರ್ದು ಈ ವಿಡಿಯೋಸ್ ನೋಡಿ ಅರ್ಥ ಆಗುತ್ತೆ. ಅಂಡ್ ಆಲ್ಸೋ ರೀವಾಗೆ ಏನ್ ನಡೀತಿದೆ ಅಂತಾನೂ ಗೊತ್ತಿರಲ್ಲ. ಅಂಡ್ ಅವರ ಅಮ್ಮ ಅವಳನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ. ಸೇಮ್ ವಿಚಾರ ಹನ್ಸಿಕಾ ಮೋಟ್ವಾನಿ ಕೇಸಲ್ಲೂ ಆಗಿದ್ದು. ಸೊ ಫೇಮ್ಗೋಸ್ಕರ, ರೆಕಗ್ನಿಷನ್ಗೋಸ್ಕರ ಜನರು ಏನ್ ಮಾಡೋಕ್ಕೂ ಕೂಡ ರೆಡಿ ಇರ್ತಾರೆ. ಅಂಡ್ ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಯಾವಾಗಲೂ ರೆಡಿ ಇರ್ತಾರೆ. ಇವಾಗ ಮೈನರ್ಸ್ ನ ಹೀರೋಯಿನ್ ಆಗಿ ಇಟ್ಕೊಂಡು ಮೂವೀಸ್ ಮಾಡೋ ಹಾಗಿದ್ರೆ ಆಲ್ರೆಡಿ ಎಕ್ಸಾಂಪಲ್ಸ್ ಇದೆ. ಚೆಲುವಿನ ಚಿತ್ತಾರ ಮೂವಿ ಆಕ್ಚುಯಲ್ ಕಾನ್ಸೆಪ್ಟ್ ಇದ್ದಿದ್ದೆ ಹೇಗೆ ಒಬ್ಳು ಸ್ಕೂಲ್ ಹೋಯ್ತಿರೋ ಮೈನರ್ ಹುಡುಗಿ ತನ್ನ ಪ್ರಿಯಕರನ ಜೊತೆ ಓಡೋಯ್ತಾಳೆ ಅಂತ. ವಿತ್ ದಟ್ ಕಾಂಟೆಕ್ಸ್ಟ್ ಅಮೂಲ್ಯ ಅವರನ್ನ ಕ್ಯಾಸ್ಟ್ ಮಾಡಿರೋದು ಪ್ರಾಬ್ಲಮ್ ಅಲ್ಲ. ಅಂಡ್ ಥೀಮ್ ವೈಸ್ ಕೂಡ ಆ ಮೂವಿ ಬರೋಕ್ಕಿಂತ ಮುಂಚೆನೂ ಈ ತರ ಇನ್ಸಿಡೆಂಟ್ಸ್ ಆಯ್ತಿತ್ತು. ಆ ಮೂವಿ ಬಂದ ಮೇಲೂ ಆ ಕೇಸಸ್ ಆಯ್ತಿದೆ. ಆದ್ರೆ ಲವರ್ಸ್ ಗಳು ಈ ಮೂವಿ ಮೇಲೆ ಬ್ಲೇಮ್ ಆಗ್ತಿದ್ದಾರೆ ಅಷ್ಟೇ, ಆದ್ರೆ ಫ್ಯಾಕ್ಟ್ ಡಿನೈ ಮಾಡೋಕ್ಕಾಗಲ್ಲ. ಅಂಡ್ ಇನ್ನೊಂದು ಎಕ್ಸಾಂಪಲ್ ಕೊಡೋ ಹಾಗಿದ್ರೆ ನನ್ನ ಒನ್ ಆಫ್ ದ ಫೇವರೇಟ್ ಮೂವಿ, ನೋಡಿಲ್ಲ ಅಂದರೆ ನೋಡಿ, ಮೂವಿ ಹೆಸರು ಲಿಯೋನ್ ದ ಪ್ರೊಫೆಷನಲ್. ಮೂವಿಯ ಸಬ್ ಸ್ಟೋರಿ ಏನಂದ್ರೆ 12 year old ಹುಡುಗಿ ಹೇಗೆ 40 year old ಅಂಕಲ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ. ಅಂಡ್ ಇದು ನೀವು ಕೇಳಿಸ್ಕೊಂಡಿದ ತಕ್ಷಣ ಟ್ರಿಗರ್ ಆಗ್ಬೋದು, ಆದರೆ ವಿತ್ ದ ಕಾಂಟೆಕ್ಸ್ಟ್ ಆಫ್ ದ ಮೂವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವಳು ಇನ್ನೂ ಅವಳ ಟೀನೇಜ್ ಸ್ಟಾರ್ಟಿಂಗ್ ಅಲ್ಲಿ ಇರ್ತಾಳೆ. ಅಂಡ್ ಅವನಂತ ಮೆಚ್ಯೂರ್ಡ್ ಪರ್ಸನ್ ನೋಡಿದಾಗ ಅವಳಿಗೆ ಏನೋ ಫೀಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಆ ಲವ್ನ ಡಿಫೈನ್ ಕೂಡ ಮಾಡೋಕ್ಕಾಗಲ್ಲ. ನಿಮ್ ಟೀನೇಜ್ ಲೈಫಲ್ಲೂ ಮೇ ಬಿ ನಿಮ್ಗಿಂತ ಜಾಸ್ತಿ ವಯಸ್ಸಿರೋ ವ್ಯಕ್ತಿನ ಇಷ್ಟಪಟ್ಟಿರ್ತೀರ. ನಿಮ್ಗೆ ಮಾರಲಿ ತಪ್ಪು ಅಂತ ಗೊತ್ತಿದ್ರು, ಅವರು ಸಿಗಲ್ಲ ಅಂತ ಗೊತ್ತಿದ್ರು. ಅದೇ ರೀತಿ ಆ ಮೂವಿಲೂ ಒಂದು ಸ್ಟೋರಿ ಹೇಳ್ತು. ಅಂಡ್ ಅದಕ್ಕೆ ಆ ಮೂವಿ ಕ್ಲೈಮ್ಯಾಕ್ಸ್ ನನ್ನ ಪ್ರಕಾರ ಪರ್ಫೆಕ್ಟ್ ಆಗಿತ್ತು. ನೋಡಿಲ್ಲ ಅಂದರೆ ನೋಡಿ.
ಸೊ ಫಸ್ಟ್ ಅಂತೂ ಮೈನರ್ಸ್ನ ಮೇಜರ್ ಅಂತ ಫೇಕ್ ಪ್ರೊಜೆಕ್ಷನ್ ಮಾಡೋದು ನಿಲ್ಲಿಸಿ. ಈಗಿನ ಜನರೇಷನ್ ಅಲ್ಲಿ ವಿಸಿಬಿಲಿಟಿ ಇದೆ, ಯಾರಿಗೂ ಫೂಲ್ ಮಾಡೋಕ್ಕಾಗಲ್ಲ. ಇವಾಗ ಮೈನರ್ಸ್ ಬಗ್ಗೆ ಮಾತಾಡ್ತಿದ್ದೆ ಅಂಡ್ ಪಾಯಿಂಟ್ ಸ್ಟಾರ್ಟ್ ಆಗಿದ್ದು ಪೊರ್ಕಿ ಮೂವಿಯಿಂದ. ಸೊ ಆ ಮೂವಿ ಸೀನ್ಗೆ ವಾಪಸ್ ಹೋಗೋ ಆಗಿದ್ರೆ ಪ್ಯಾಂಟಿಂದ ಕೈ ತೆಗಿಲಿ. ಇವಾಗ ಪ್ರಣೀತಾ ಕೇಸಲ್ಲಿ ಇವಾಗ ಅವರ ಡೇಟ್ ಆಫ್ ಬರ್ತ್ ಮತ್ತೆ ರಿಲೀಸ್ ಡೇಟ್ ಅಲ್ಲಿ ಏಜ್ ಗ್ಯಾಪ್ ತಗೊಂಡ್ರೆ ಅವರಿಗೆ 18 ಅಂತ ಹಾಕ್ಬೋದು. ಬಟ್ ಶೂಟಿಂಗ್ ಮಾಡೋವಾಗ 18 ಆಗಿತ್ತಾ? ಇವಾಗ ಜಸ್ಟ್ ಹೈಪೋಥೆಟಿಕಲಿ ಕನ್ಸಿಡರ್ ಮಾಡಿ ಶಿ ವಾಸ್ 18. ಈವನ್ ಒರಿಜಿನಲ್ ಪೋರ್ಕಿ ಮೂವಿ ತಗೊಂಡ್ರೆ ಇಲಿಯಾನಾ ಡಿಕ್ರೂಸ್ ಮೂವಿ ಮೇನ್ ಲೀಡ್ ಆಗಿದ್ರು ಅಂಡ್ ಅವರ ಏಜ್ ಆ ಮೂವಿ ಮಾಡೋವಾಗ 20 ಆಗಿತ್ತು. ಅಂಡ್ ಲೆಟ್ಸ್ ಕನ್ಸಿಡರ್ ದ ಹಿಂದಿ ವರ್ಷನ್, ಆಯಿಷಾ ತಾಕಿಯಾಗಿ 23 ಆಗಿತ್ತು. ಸೊ ಏನ್ ಪ್ರಾಬ್ಲಮ್ ಅನ್ನಿಸ್ಬೋದು. ಇವಾಗ ಆನ್ ದಿ ಅದರ್ ಹ್ಯಾಂಡ್ ಹೀರೋ ಏಜ್ ನೋಡೋಣ. ದರ್ಶನ್ ಅವರಿಗೆ 33, ಮಹೇಶ್ ಬಾಬು ಅವರಿಗೆ 31, ಸಲ್ಮಾನ್ ಖಾನ್ ಅವರಿಗೆ 44. ಸೊ ಇವಾಗ ಒಂದು ಬಿಗ್ ಕನ್ಫ್ಯೂಷನ್ ಬರುತ್ತೆ. ಹೌ ಮಚ್ ಆಫ್ ಅ ಗ್ಯಾಪ್ ಇಸ್ ಟೂ ಮಚ್ ಗ್ಯಾಪ್ ಏಜ್ ಅಲ್ಲಿ ಕಂಡ್ರೋ. ಇವಾಗ ಎಷ್ಟೋ ಜನ 20 ಇಯರ್ ಗ್ಯಾಪ್ ತುಂಬಾ ಅಂತ ಹೇಳ್ತಾರೆ, ಕೆಲವರು ಈವನ್ 10 is ಯೂಜ್ ಅಂತ ಹೇಳ್ತಾರೆ. ಇಂಚಸ್ ಅಲ್ಲ, ಏಜ್ ಗ್ಯಾಪ್. ಸೊ ಎಷ್ಟು ಐಡಿಯಲ್ ಏಜ್ ಗ್ಯಾಪ್ ಇರಬೇಕು ವಿತ್ ದ ಮೇಲ್ ಅಂಡ್ ಫೀಮೇಲ್ ಲೀಡ್? ನಾನು ನಿಮಗೆ ಈ ಕ್ವಶನ್ ಕೇಳ್ತಿದ್ದೀನಿ ಬಿಕಾಸ್ ನನಗೆ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ. ಆ್ಯಂಡ್ ಆಲ್ಸೋ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಮೂವೀಸಲ್ಲಿ ಹೀರೋಯಿನ್ ಎಷ್ಟು ಹೆಂಗಿದ್ರು ಇನ್ನು ಓಲ್ಡರ್ ಅಂತ ತೋರಿಸ್ತಾರೆ. ಓಲ್ಡರ್ ಅಂದರೆ ಮೆಚ್ಯೂರ್ಡ್ ಟೈಪು. ಆ್ಯಂಡ್ ಹೀರೋಗೆ ಎಷ್ಟೇ ವಯಸ್ಸಾಗಿದ್ರು ಯಂಗ್ ಅಂತ ತೋರಿಸ್ತಾರೆ. ಆ್ಯಂಡ್ ಅದರಲ್ಲಿ ಪ್ರಾಬ್ಲಮ್ ಆಗೋದು. ಸೋ ಕಾಲ್ಡ್ ಹೀರೋಸ್ ಬಗ್ಗೆ ಹೇಳಬೇಕಂದ್ರೆ ಅರ್ಧ ಬ್ಲೇಮ್ ಡೈರೆಕ್ಟರ್ ಮೇಲೆ ಹಾಕಬೇಕು, ಇನ್ನೂ ಅರ್ಧ ಅವರ ಸೋ ಕಾಲ್ಡ್ ಫ್ಯಾನ್ಸ್ ಮೇಲೆ ಹಾಕಬೇಕು. ಈ ಫ್ಯಾನ್ಸ್ಗೆ ಅವರ ಹೀರೋ ಅವರು ಸ್ಟಾರ್ಟಿಂಗ್ ಹೇಗೆ ಮೂವೀಸ್ ಮಾಡ್ತಿದ್ರು ಅದೇ ರೀತಿ ಇವಾಗೂ ಕೂಡ ಮಾಡಬೇಕು. ಈ ಕಂಟ್ರೋಲ್ಡ್ ಮೈಂಡ್ ಸೆಟ್ ಇಂದ ಎಷ್ಟೋ ಆಕ್ಟರ್ಸ್ ಅದೇ ರೀತಿ ಮೂವಿ ಮಾಡ್ತಿದ್ರು ಬಿಕಾಸ್ ಅದರಲ್ಲೇ ಅವರಿಗೆ ಸಕ್ಸಸ್ ಸಿಕ್ತಿತ್ತು. ಹಾಗಂತ ಆಕ್ಟರ್ಸ್ ಏನು ಇನ್ನೋಸೆಂಟ್ ಅಲ್ಲ. ಕೆಲವರು ಆ ಲೂಪ್ ಇಂದ ಆಚೆ ಬಂದ್ರು, ಅವರ ಆಡಿಯನ್ಸ್ಗೆ ಡಿಫ್ರೆಂಟ್ ಪ್ರೊವೈಡ್ ಮಾಡಿದ್ರು. ಆದರೆ ಕೆಲವು ಆಕ್ಟರ್ಸ್ ಇನ್ನೂ ಅದೇ ಹಳೆ ಟೆಂಪ್ಲೇಟ್ಗೆ ಫಿಕ್ಸ್ ಆಗೋಗಿದ್ದಾರೆ. ಆ್ಯಂಡ್ ಅದೇ ಟೆಂಪ್ಲೇಟ್ ಅಲ್ಲೇ ಒಬ್ಳು ಯಂಗ್ ಆಕ್ಟ್ರೆಸಸ್, ಇನ್ನು ಅವಳ ಅರ್ಲಿ 20s ಅಲ್ಲಿ ಇರೋಳು. ಆ್ಯಂಡ್ ಆಲ್ಸೋ ಐಟಮ್ ಸಾಂಗ್ಗೆ ಇನ್ನೊಬ್ಳು, ಅವಳು 20s ಅಲ್ಲೇ ಇರಬೇಕು. ಆ್ಯಂಡ್ ಬೈ ದ ವೇ, ಒಂದು ಕ್ಯಾರೆಕ್ಟರ್ನ ಸೆನ್ಶುವಲ್ ಆಗಿ ತೋರಿಸೋದು ತಪ್ಪಂತ ಅಲ್ಲ, ಆಬ್ಜೆಕ್ಟಿಫೈ ಮಾಡೋದು ತಪ್ಪು. ಆ್ಯಂಡ್ ಸೆನ್ಶುವಲ್ ಆಗಿ ತೋರಿಸಿದ್ರು ಓವರ್ ಆಲ್ ನೆರೆಟಿವ್ಗೆ ಫಿಟ್ ಆಗಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ವಿದ್ಯಾ ಬಾಲನ್ದು ಡರ್ಟಿ ಪಿಕ್ಚರ್ ಮೂವಿದು ಯಾವುದಾದ್ರೂ ಸೀನ್ ವಿತೌಟ್ ಕಾಂಟೆಕ್ಸ್ಟ್ ತೋರಿಸಿದ್ರೆ ಪಕ್ಕ ಯಾವುದೋ ಬಿ ಗ್ರೇಡ್ ಮೂವಿ ಅಂತ ಅನ್ಕೊಳ್ತಾರೆ. ಆದರೆ ವಿತ್ ದ ಕಾಂಟೆಕ್ಸ್ಟ್ ಕಂಪ್ಲೀಟ್ ಮೂವಿ ನೋಡಿದ್ರೆ ಆ ಮೂವಿಲಿ ನಡೆಯೋ ಸೆನ್ಶಿಯಲ್ ಸೀನ್ಸ್ ಅರ್ಥ ಆಗುತ್ತೆ. ಆವಾಗ ಆಕ್ಟ್ರೆಸ್ ಮೇಲೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಫೀಮೇಲ್ ಬಾಡಿ ಆಗಲಿ ಮೇಲ್ ಬಾಡಿ ಆಗಲಿ ಪ್ರೆಸೆಂಟ್ ಮಾಡೋದು ಕೂಡ ಆರ್ಟ್. ಇವಾಗ ಫೀಮೇಲ್ ಗೇಜಿಂಗ್ಗೆ ಅಂತ ರಿತಿಕ್ ರೋಷನ್ ಅಥವಾ ಜಾನ್ ಅಬ್ರಾಮ್ 6 ಪ್ಯಾಕ್ ತೋರಿಸ್ತಾರೆ, ಹುಡುಗಿರೋ ಟೆಂಪ್ಟ್ ಆಯ್ತಾರೆ. ಇನ್ ದ ಸೇಮ್ ವೇ ಮೇಲ್ ಗೇಜಿಂಗ್ಗೆ ಅಂತ ಹುಡುಗರ್ಗೆ ಫೀಮೇಲ್ ಬಾಡಿ ತೋರಿಸಿದ್ರೆ ಅವರು ಟೆಂಪ್ಟ್ ಆಯ್ತಾರೆ. ಅದು ನಾಚಿಕೆ ಪಡೋ ವಿಚಾರ ಅಲ್ಲ, ದಟ್ಸ್ ಬಯೋಲಾಜಿ. ಆದ್ರೂ ನಿಮಗೆ ಸ್ವಲ್ಪ ಕಂಟ್ರೋಲ್ ಇರಬೇಕು. ಆದರೆ ಸ್ಕ್ರೀನ್ ಮೇಲೆ ಬ್ಯೂಟಿ ತೋರಿಸೋ ಆರ್ಟ್ ಮೆಜಾರಿಟಿ ಫಿಲಮ್ ಮೇಕರ್ಸ್ಗೆ ಬರಲ್ಲ. ನಾನು ಇದುವರೆಗೂ ನೋಡಿರೋ ಮೂವೀಸಲ್ಲಿ ಆಲ್ ಅರೌಂಡ್ ದಿ ಗ್ಲೋಬ್ ಅರೌಂಡ್ 90 to 95% ಆಫ್ ಮೂವೀಸಲ್ಲಿ ತೋರಿಸೋ ರೊಮ್ಯಾಂಟಿಕ್ ಆಗಲಿ ಎರೋಟಿಕ್ ಸೀನ್ಸ್ ಆಗಲಿ ಕಂಪ್ಲೀಟ್ ಅನ್ನೆಸೆಸರಿ ಫೀಲ್ ಆಗುತ್ತೆ. ವಿತ್ ದ ಕಾಂಟೆಕ್ಸ್ಟ್ ಆಫ್ ದ ಮೂವಿ ವರ್ಕ್ ಆದರೆ ನೋ ಪ್ರಾಬ್ಲಮ್. ಆದರೆ ಮೆಜಾರಿಟಿ ಫಿಲಮ್ ಮೇಕರ್ಸ್, ಅದರಲ್ಲೂ ನಮ್ಮ ಇಂಡಿಯನ್ ಫಿಲಮ್ ಮೇಕರ್ಸ್ ಮೋಸ್ಟ್ಲಿ ಅವರ ತೀಟೆ ತೀರಿಸ್ಕೊಳ್ಳೋಕ್ಕೆ ಆ ಥರ ಸೀನ್ಸ್ ಮಾಡಿಸ್ತಾರೆ. ಅದರಲ್ಲಿ ಅನ್ನೆಸೆಸರಿ ಬೆಡ್ ಸೀನ್ಸ್ ಆಗಿರ್ಬೋದು, ಸೊಂಟದ ಮೇಲೆ ದ್ರಾಕ್ಷಿ ಇಡೋದು. ಫೀಮೇಲ್ ಲೀಡ್ಗೆ ಮಾತ್ರ ತುಂಬ ಕ್ರೂಷಿಯಲ್ ಸೀನ್ ಇದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ್ಯಂಡ್ ಥಿಯೇಟರ್ಗೆ ಬರೋ 70 to 80% ಮೇಲ್ ಆಡಿಯನ್ಸೇ ಇರೋ ಕಾರಣ ಅವರನ್ನು ಥಿಯೇಟರ್ಗೆ ಎಳ್ಕೊಳ್ಳೋಕೆ ಈ ಥರ ಸರ್ಕಸ್ ಮಾಡ್ತಾರೆ. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ಏಜ್ ಗ್ಯಾಪ್ ಏನೇ ಇದ್ರು ಕಂಪ್ಲೀಟ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಹಾಳು ಮಾಡಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್, ಕರ್ನಾಟಕ ಡಮನಕ ಮೂವಿ ನೋಡುವಾಗ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಏಜ್ ಕ್ಲಿಯರ್ ಆಗಿ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಆ ಮೂವಿಲಿ ಅವರ ಏಜ್ ಎಷ್ಟು ಅಂತ ಹೇಳಿಲ್ಲ, ಬಟ್ ಆ ಮೂವಿಲಿ ಆ ಹೀರೋಯಿನ್ಸ್ ಜೊತೆ ರೊಮ್ಯಾನ್ಸ್ ಮಾಡೋ ಸೀನಲ್ಲಿ ನಿಜವಾಗ್ಲೂ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಆ್ಯಂಡ್ ಅವಾಗ ರಿಯಲೈಸ್ ಆಗಿದ್ದು ಶಿವರಾಜ್ ಕುಮಾರ್ ಅವರು ಸ್ವಲ್ಪ ಮೂವೀಸಲ್ಲಿ ಏಜ್ ಗ್ಯಾಪ್ ಇದ್ರೂ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಮೇ ಬಿ ಬೇರೆದರಲ್ಲಿ ಅಷ್ಟೊಂದು ರೊಮ್ಯಾಂಟಿಕ್ ಸೀನ್ಸ್ ಇರಲಿಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಡೈರೆಕ್ಟರ್. ಡೈರೆಕ್ಟರ್ ಹೇಗೆ ಪ್ರೆಸೆಂಟ್ ಮಾಡ್ತಾರೋ ಅದ್ರ ಮೇಲೆ ನಮ್ಮ ಐಡಿಯಾಲಜಿ ಕೂಡ ಡಿಪೆಂಡ್ ಆಗುತ್ತೆ. ಇವಾಗ ಕನ್ಸಿಡರ್ ಸಪ್ತಸಾಗರದಾಚೆ ಎಲ್ಲೋ ರಕ್ಷಿತ್ ಶೆಟ್ಟಿ ಏಜು 40, ರುಕ್ಮಿಣಿ ವಸಂತ್ ಏಜ್ 27. ಆಲ್ಮೋಸ್ಟ್ ಪೊರ್ಕಿ ಮೂವಿಲಿ ದರ್ಶನ್ ಮತ್ತು ಪ್ರಣೀತಾ ಮಧ್ಯೆ ಇದ್ದಿದ್ದು ಏಜ್ ಗ್ಯಾಪ್ ಇದು. ಅದರ ಮೂವಿ ನೋಡುವಾಗ ಯಾವ ಪಾಯಿಂಟಲ್ಲೂ ಓಕೆ ಈ ಪೇರಿಂಗ್ ಅನ್ಕಂಫರ್ಟೇಬಲ್ ಮಾಡಿಸ್ತಿದೆ ಅಂತ ಅನಿಸ್ತಿಲ್ಲ. ಇದು ಫೇವರೇಬಲ್ ಆಗಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಇವಾಗ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ. ಯಾರಿಗಾದ್ರೂ ಕನ್ನಡ ಇಂಡಸ್ಟ್ರಿ ಅಥವಾ ಆ್ಯಕ್ಟರ್ಸ್ ಬಗ್ಗೆ ಗೊತ್ತಿಲ್ಲ ಅಂದ್ಕೊಳ್ಳಿ, ಅವರಿಗೆ ಸಪ್ತಸಾಗರದಾಚೆ ಮೂವಿ ತೋರಿಸಿ. ಅವರಿಗೆ ಬಿಕಾಸ್ ಆ ಆ್ಯಕ್ಟರ್ ಪರ್ಸ್ನಲ್ ಡೀಟೇಲ್ಸ್ ಗೊತ್ತಿಲ್ಲ, ಸೊ ಅವರಿಗೆ ಆ ಏಜ್ ಗ್ಯಾಪ್ ಕೂಡ ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ. ಸೇಮ್ ಪರ್ಸನ್ಗೆ ಕರ್ನಾಟಕ ಡಮನಕ ತೋರಿಸಿ, ಸ್ಟಾರ್ಟಿಂಗಲ್ಲೇ ಅಬ್ಸರ್ವ್ ಮಾಡಿಬಿಡ್ತಾರೆ ಅಪ್ಪ ಮಗಳು ನೋಡೋ ರೀತಿ ಇದೆ ಅಂತ. ಶಿವರಾಜ್ ಕುಮಾರ್ ಎಕ್ಸಾಂಪಲ್ ಕೊಟ್ಟೆ ಅಂತ ಅವರು ಸರಿ ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮ ಇಂಡಸ್ಟ್ರಿಲಿ ಎಲ್ಲ ಸ್ಟಾರ್ಸ್ದು ಒಂದಲ್ಲ ಒಂದು ಮೂವಿ ಇದೆ. ಈವನ್ ಬೇರೆ ಲ್ಯಾಂಗ್ವೇಜ್ ಆಕ್ಟರ್ಸ್ ಮೂವಿಲ್ಲೂ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ತುಂಬ ಏಜ್ ಗ್ಯಾಪ್ ಇರೋ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿರ್ತಾರೆ.
ಮೋಸ್ಟ್ಲಿ ಇದು ಡೈರೆಕ್ಟರ್ಸ್ ನೋಡ್ಕೊಳ್ಬೇಕು. ಇಲ್ಲಿ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಮೆಜಾರಿಟಿ ಆಫ್ ಮೂವೀಸ್ಗೆ ಕಾಸ್ಟಿಂಗ್ ಡೈರೆಕ್ಟರ್ ಅಂತ ಇಲ್ಲ, ಇದ್ರೂ ಬರೀ ಹೆಸರಿಗೆ. ಮೋಸ್ಟ್ಲಿ ಡೈರೆಕ್ಟರ್ಸ್ ಅಥವಾ ಪ್ರೊಡ್ಯೂಸರ್ಸ್ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ಮೆಜಾರಿಟಿ ಕಾಸ್ಟಿಂಗ್ ಡೈರೆಕ್ಟರ್ ಇದ್ರು ಸೈಡ್ ಕ್ಯಾರೆಕ್ಟರ್ಸ್ ಚೂಸ್ ಮಾಡೋಕೆ ಇರ್ತಾರೆ. ಆ್ಯಂಡ್ ಆಲ್ಸೋ ಕನ್ನಡ ಮೂವೀಸ್ ಎಕ್ಸಾಂಪಲ್ ಕೊಟ್ಟೆ ಅಂತ ಬರೀ ಕನ್ನಡ ಸಿನಿಮಾ ಬಗ್ಗೆ ಅಂತ ಅಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಕನ್ನಡ ಮೂವಿ ಎಕ್ಸಾಂಪಲ್ ಕೊಟ್ಟೆ. ಈವನ್ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಮೂವೀಸಲ್ಲೂ ಇದು ಮೇಜರ್ಲಿ ಇದೆ. ಆಲ್ಸೋ ಶಾರುಖ್ ಖಾನ್ ಅವರು ಅವರ ಇಂಟರ್ವ್ಯೂಲಿ ಹೇಳಿದ್ರು, ಡೈರೆಕ್ಟರ್ ಚೂಸ್ ಮಾಡಿರ್ತಾರೆ ಯಂಗ್ ಹೀರೋಯಿನ್ಸ್ನ, ನಾವು ಹೋಗಿ ಡಿಬೇಟ್ ಮಾಡೋಕ್ಕಾಗಲ್ಲ ಅಂತ. ಕೆಲವು ಯಂಗ್ ಹೀರೋಯಿನ್ಸು ಆ ಸ್ಟಾರ್ ಆಪೋಸಿಟ್ ವರ್ಕ್ ಮಾಡಿದ್ರೆ ಈಸಿ ರೆಕಾಗ್ನಿಷನ್ ಸಿಗುತ್ತೆ ಅಂತ ಮಾಡ್ತಾರೆ. ಆ ಸ್ಟಾರ್ ಮೇ ಬಿ ಅವರ ತಂದೆ ಏಜ್ ಕೂಡ ಆಗಿರ್ಲಿ, ಈವನ್ ಅವರ ತಂದೆಗಿಂತ ಜಾಸ್ತಿ ವಯಸ್ಸಾಗಿರ್ಲಿ. ಇನ್ನು ಕೆಲವರಿಗೆ ಆ ಏಜ್ ಗ್ಯಾಪ್ ಅವರಿಗೆ ಪ್ರಾಬ್ಲಮ್ಯಾಟಿಕ್ ಅನ್ಸೋಲ್ಲ ಅಂತ ಹೇಳ್ತಾರೆ. ಐ ಗೆಸ್ ದೇ ಡೋಂಟ್ ಹ್ಯಾವ್ ಎನಿ ಡ್ಯಾಡಿ ಇಶ್ಯೂಸ್. ಇನ್ಸೈಡ್ ಏನ್ ನಡೀತಿದೆ ಅಂತ ಯಾರಿಗೂ ಕ್ಲಿಯರ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ಒಂದು ರಿಕ್ವೆಸ್ಟ್ ಏನಂದ್ರೆ, ಯಂಗ್ ಆಕ್ಟ್ರೆಸಸ್ ಮತ್ತೆ ಏಜ್ಡ್ ಆಕ್ಟರ್ನ ತಗೊಂಡ್ರು ಪ್ಲೀಸ್ ಕೊರೋನಾ ರೂಲ್ಸ್ ಫಾಲೋ ಮಾಡಿ. ಆರೋಡಿ ಅಂತಾರ, ಬೇರೆಯವರ ಕೈ ಕಾಲು ಸೊಂಟ ಮುಟ್ಟಂಗಿಲ್ಲ. ಅಟ್ಲೀಸ್ಟ್ ಆ ರೀತಿಯಾಗಿ ಆದರೂ ಸ್ವಲ್ಪ ಲೆಸ್ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ಹೇಳ, ಜಸ್ಟ್ ಹೀರೋ ಆಕ್ಚುಯಲ್ ಏಜ್ ಏನೋ ಅದ್ರ ಅರೌಂಡ್ ಅಲ್ಲೇ ಕ್ಯಾರೆಕ್ಟರ್ ಬರೀಲಿ. ಇವಾಗ ಒಂದು ಆಕ್ಟರ್ ಏಜು 50 to 60 ಆಗಿದೆ ಅಂದ್ರೆ ಅಷ್ಟು ಅಂತಾನೆ ತೋರಿಸಿ, ನೋ ಶೇಮ್ ಇನ್ ದಟ್. ಏನಾದರೂ 60 ಏಜ್ ಕ್ಯಾರೆಕ್ಟರ್ಗೆ ಅರೌಂಡ್ 30 ಏಜ್ ಕ್ಯಾರೆಕ್ಟರ್ ಮೇಲೆ ಲವ್ ಆಗಿದೆ ಅಂದ್ರೆ ಹಾಗೆ ತೋರಿಸಿ. ಹೀರೋ ಏಜ್ ಕಡಿಮೆ ಅಂತ ತೋರ್ಸೋಕ್ಕಿಂತ ಬೆಟರ್ ಇದು. ಐ ಥಿಂಕ್ ಓಲ್ಡ್ ಏಜ್ ಸ್ಟಾರ್ಸ್ ಅಲ್ಲಿ ಅಮಿತಾಬ್ ಬಚ್ಚನ್ ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ರು. ಅಂಡ್ ಅದಾಗಿದ ತಕ್ಷಣನೇ ಅವರ ಏಜ್ ತಕ್ಕ ಹಾಗೆ ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ರಜನಿಕಾಂತ್ ಮೂವೀಸ್ ಅಲ್ಲಿ ಈವನ್ 2000s ಇಂದ 2010 ಅಲ್ಲೂ ಕೂಡ ಇನ್ನು 30 ಅರೌಂಡ್ ಏಜ್ ಕ್ಯಾರೆಕ್ಟರ್ ತರ ಪೋರ್ಟ್ರೇ ಮಾಡ್ತಿದ್ರು. ಅದು ವಿಸಿಬಲಿ ಕಾಣಿಸುತ್ತೆ ಅವರು ಆ ಏಜ್ ಅಲ್ಲ ಅಂತ. ಅಟ್ಲೀಸ್ಟ್ ಇವಾಗ ಜೈಲರ್ ಮೂವಿಲಿ ಸ್ವಲ್ಪ ಅವರ ಏಜ್ ತಕ್ಕ ಹಾಗೆ ಬಿಲೀವಬಲ್ ಆಗಿ ಮಾಡಿದ್ದಾರೆ. ಅಂದ್ರೆ ಫೈಟ್ ಸೀಕ್ವೆನ್ಸಸ್ ಅಲ್ಲಿ ಡ್ಯಾನ್ಸ್ ಬಗ್ಗೆ ಅಲ್ಲ, ಒಂದು ಸ್ಟಿಲ್ ಫ್ರೇಮ್ ಅಲ್ಲಿ ತಗೊಂಡ್ರೆ ಅವರ ಅಪಿಯರೆನ್ಸ್ ಆದ್ರೂ ನಂಬೋ ಹಾಗೆ ಇದೆ. ಆಲ್ಸೋ ಇವಾಗ ಏಜ್ ಕಡಿಮೆ ತೋರಿಸ್ಲೇಬೇಕು ಅಂದ್ರೆ ಟೇಕ್ ಎಕ್ಸಾಂಪಲ್ ಆಫ್ 3. ಧನುಷ್ ಅವರ ಆಕ್ಚುಯಲ್ ಏಜ್ ತಕ್ಕ ಕ್ಯಾರೆಕ್ಟರ್ ಕೂಡ ಮಾಡಿದ್ರು. ಅಂಡ್ ಅದೇ ಮೂವಿಲೆ 15 ಅರೌಂಡ್ ಇಯರ್ಸ್ ಏಜ್ ಮಾಡಿದ್ರು. ಅಂಡ್ ಎರಡು ಬಿಲೀವಬಲ್ ಆಗಿತ್ತು. ಅಂಡ್ ವಿತ್ ಅ ಕಾಂಟೆಕ್ಸ್ಟ್ ಆಫ್ ದ ಮೂವಿ ಕರೆಕ್ಟ್ ಆಗಿ ಫಿಟ್ ಆಯ್ತು. ಆ ಕ್ಯಾರೆಕ್ಟರ್ ಜೊತೆ ಗ್ರೋ ಆಗೋಕೆ ಹೆಲ್ಪ್ ಆಯ್ತು. ಆಲ್ಸೋ ಇವಾಗ ಜೆಂಡರ್ ಸ್ವಾಪ್ ಮಾಡಿ ಎಕ್ಸಾಂಪಲ್ ತಗೊಂಡ್ರೆ ಮೇಜರ್ಲಿ ಯಾವ ಮೂವಿಲು ಹೀರೋಯಿನ್ ಏಜ್ ಕಡಿಮೆ ತೋರಿಸಿ ಹೀರೋ ಏಜ್ ಜಾಸ್ತಿ ತೋರಿಸಿ ಗ್ಲೋರಿಫೈ ಮಾಡಿ ರೊಮ್ಯಾನ್ಸ್ ತೋರಿಸಿಲ್ಲ. ಈ ತರ ಯಂಗ್ ಹುಡುಗ ಎಲ್ಡರ್ಲಿ ವುಮೆನ್ ನ ಇಷ್ಟಪಡೋದು ಅದೇ ಕಾಂಟೆಕ್ಸ್ಟ್ ಅಲ್ಲಿ ಸ್ಟೋರಿ ಇರುತ್ತೆ. ಏಜ್ ಎಲ್ಲೂ ಫ್ಯಾಬ್ರಿಕೇಟ್ ಮಾಡಿಲ್ಲ. ಎಕ್ಸಾಂಪಲ್ ಆಗಿನೇ ಸೂಟಬಲ್ ಬಾಯ್, ಇವನ್ ದಿಲ್ ಚಾಹತಾ ಹೇಲಿ ಅಕ್ಷಯ್ ಖನ್ನಾ ಮತ್ತೆ ಡಿಂಪಲ್ ಕಪಾಡಿಯಾ ಮಧ್ಯೆ ಇರೋ ಲವ್ ಸ್ಟೋರಿ. ಇದರಲ್ಲಿ ಆ ಕಾಂಟೆಕ್ಸ್ಟ್ ಗೆ ತಕ್ಕ ಹಾಗೆ ಆಕ್ಟರ್ ಮತ್ತೆ ಆಕ್ಟ್ರೆಸಸ್ ನ ಚೂಸ್ ಮಾಡಿದ್ದಾರೆ. ಅಂಡ್ ಅದೇ ಕಾಂಟೆಕ್ಸ್ಟ್ ಅಲ್ಲಿ ಸ್ಟೋರಿ ನಡೆಯುತ್ತೆ. ಅಂಡ್ ಇಷ್ಟು ಹೇಳಿದ್ಮೇಲೂ ನನಗೆ ಕ್ಲಾರಿಟಿ ಕೊಟ್ಟೆ ಅಂತ ಫೀಲ್ ಆಯ್ತಿಲ್ಲ. ಯಾಕಂದ್ರೆ ಇಷ್ಟು ಹೇಳದ್ಮೇಲೂ ಕೆಲವೊಬ್ರು ಇರ್ತಾರೆ, ಧನುಷ್ 3 ಮೂವಿಲಿ ಆತರ ಮಾಡಿದ್ರು, ಆದ್ರೆ ಮಾರನ್ ಮೂವಿಲಿ ಅವರ ಏಜ್ ತಕ್ಕ ಹಾಗೆ ಮಾಡಿಲ್ಲ. ಶಿವರಾಜ್ ಕುಮಾರ್ ಅವರ ಕರ್ನಾಟಕ ಡಮನಕಾಲಿ ಆತರ ಮಾಡಿರ್ಬೋದು, ಆದ್ರೆ ಮಫ್ತಿಲಿ ಅವರ ಏಜ್ ತಕ್ಕ ಹಾಗೆ ಮಾಡಿದ್ದಾರೆ ಅಂತ. ಆದ್ರೆ ನಾನು ಇಲ್ಲಿ ಆಕ್ಟರ್ಸ್ ನ ಟಾರ್ಗೆಟ್ ಮಾಡ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಅವರು ಫ್ರೆಂಡ್ಶಿಪ್ ಅಲ್ಲಿ ಏನೇನೋ ಮಾಡ್ತಾರೆ. ಅಂಡ್ ಆಲ್ಸೋ ಏಜ್ ಗ್ಯಾಪ್ ಪ್ರಾಬ್ಲಮ್ ಬರೀ ಇಂಡಿಯನ್ ಮೂವೀಸ್ ಅಲ್ಲಿ ಅಲ್ಲ, ಬಟ್ ಹಾಲಿವುಡ್, ಚೈನೀಸ್, ಕೊರಿಯನ್ ಎಲ್ಲದರಲ್ಲೂ ಇದೆ. ಅಂಡ್ ಇದು ಮೋಸ್ಟ್ಲಿ ಬಿಕಾಸ್ ಸೊಸೈಟಿಲಿ ಅಕ್ಸೆಪ್ಟಬಲ್ ಇದೆ. ಪಾರ್ಟ್ನರ್ ಅಲ್ಲಿ ಹುಡುಗನ ಏಜ್ ಜಾಸ್ತಿ ಇರೋದು ಕಂಪೇರ್ ಟು ವುಮೆನ್. ಅದಕ್ಕೆ ಇರ್ಬೋದು ಇದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇದಕ್ಕೆ ಆಕ್ಚುಲಿ ನಿಮ್ಮ ಒಪಿನಿಯನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಅಂಡ್ ಫೈನಲ್ ಆಗಿ ಇಂಡಿಯನ್ ಸಿನಿಮಾ ಅಂತ ತಗೊಂಡ್ರೆ ಮೇನ್ ಆಗಿ ಏಜ್ ಗ್ಯಾಪ್ ಎಲ್ಲಿ ಪ್ರಾಬ್ಲಮ್ ಆಯ್ತಿದೆ ಅಂದ್ರೆ ಮೋಸ್ಟ್ಲಿ ಮೇನ್ ಸ್ಟ್ರೀಮ್ ಸ್ಟಾರ್ ಲೆಡ್ ಮೂವೀಸ್ ಅಲ್ಲಿ. ಬಿಕಾಸ್ ಅದರಲ್ಲಿ ಹೀರೋ ಆಕ್ಚುಯಲ್ ಏಜ್ ಹೈಡ್ ಮಾಡೋಕೆ ಹೋಗೋದು. ಅದಕ್ಕೆ ಐ ಬಿಲೀವ್ ಹೀರೋ ಅಥವಾ ಸೋ ಕಾಲ್ಡ್ ಸ್ಟಾರ್ಸ್ ಅವರ ಏಜ್ಗೆ ತಕ್ಕ ಹಾಗೆ ಮೂವೀಸ್ ಮಾಡಿದ್ರೆ ಅಟ್ಲೀಸ್ಟ್ +or-10 ಆಫ್ ದೇರ್ ಏಜ್ ಮಾಡಿದ್ರು ಕೂಡ ಅರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗುತ್ತೆ. ಧನುಷ್ ಅವರಿಗೆ ಈ ರೂಲ್ ಅಪ್ಲೈ ಮಾಡೋಕ್ಕಾಗಲ್ಲ. ಬಿಕಾಸ್ ಇವಾಗ ಅವರು ಕ್ಲೀನ್ ಶೇವ್ ಮಾಡಿದ್ರೆ ಚಿಕ್ಕ ಹುಡುಗನ ತರ ಕಾಣಿಸ್ತಾರೆ. ಅಟ್ ಲಾಸ್ಟ್ ನಾನು ಅಥವಾ ನೀವು ಈ ವಿಚಾರದ ಬಗ್ಗೆ ಮಾತಾಡಿದ ತಕ್ಷಣ ಎಲ್ಲ ಸಾಲ್ವ್ ಆಗೋಗಲ್ಲ. ರಾದರ್ ದ್ಯಾನ್ ಆ ಆಕ್ಟ್ರೆಸ್ ಅಥವಾ ಫೀಮೇಲ್ ಫ್ರಮ್ ದ ಇಂಡಸ್ಟ್ರಿ ಇದ್ರ ವಿರುದ್ಧ ಹೋಗಬೇಕು. ಆ್ಯಂಡ್ ಇನಿಷಿಯಲಿ ಎಷ್ಟೋ ಆಕ್ಟ್ರೆಸ್ ಸಡನ್ ಆಗಿ ಇಂಡಸ್ಟ್ರಿ ವಿರುದ್ಧ ಹೋಗೋಕ್ಕಾಗಲ್ಲ. ಅವರಿಗೆ ಒಂದು ಪವರ್ ಸಿಗಬೇಕು. ಇಫ್ ವಿ ನೀಡ್ ಟು ರೇಸ್ ಅ ವಾಯ್ಸ್, ಫಸ್ಟ್ ವಿ ನೀಡ್ ಟು ಹ್ಯಾವ್ ಅ ವಾಯ್ಸ್. ಸೊ ಆ ಪವರ್ ಸಿಗೋ ತನಕ ಅವರು ಏನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ತೃಪ್ತಿ ದಿಮ್ರಿ ತಗೊಳ್ಳಿ. ಸದ್ಯಕ್ಕೆ ನಾನು ಅವರನ್ನು ಅನಿಮಲ್ಗಿಂತ ಮುಂಚೆನೆ ಕಲಾ, ಲೈಲಾ ಮಜ್ನು ಮತ್ತೆ ಬುಲ್ಬುಲ್ ಅಲ್ಲಿ ನೋಡಿದ್ದೆ. ಇಲ್ಲ ಅಂದ್ರೆ ಅನಿಮಲ್ ಮೂವಿ ನೋಡಿ ಮೆಜಾರಿಟಿ ತರ ಪರ್ಸೆಪ್ಷನ್ ಬಿಲ್ಡ್ ಆಗೋಯ್ತಿತ್ತು. ಇವಾಗ ಅನಿಮಲ್ ಮೂವಿ ಆದ್ಮೇಲೆ ಎಲ್ಲರೂ ಬಾಬಿ 2 ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅನಿಮಲ್ ಆದ್ಮೇಲೆ ಎಲ್ಲ ಬಿಗ್ ಪ್ರೊಡಕ್ಷನ್ ಅವಳನ್ನು ಅಪ್ರೋಚ್ ಮಾಡಿದ್ದೆ ಬಿಕಾಸ್ ಶಿ ಕ್ಯಾನ್ ಶೋ ಹರ್ ಬಾಡಿ ಅಂತ. ಅಂಡ್ ಇವಾಗ ಕರಿಯರ್ ಬೂಸ್ಟ್ ಆಗೋವಾಗ ಯಾರು ತಾನೇ ನೋ ಅಂತ ಹೇಳೋಕೆ ಧೈರ್ಯ ಪಡ್ತಾರೆ. ನೋ ಅಂದಿದ್ರೆ ಅದನ್ನ ಬಿಗ್ ಪ್ರೊಡಕ್ಷನ್ ಕಂಪ್ನೀಸ್ ಪಕ್ಕ ಅವಳ ಕರಿಯರ್ ಹಾಳು ಮಾಡಿಬಿಡ್ತಿತ್ತು. ಬಿಕಾಸ್ ಹಿಂದಿ ಫಿಲಂ ಇಂಡಸ್ಟ್ರಿಲಿ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಸೊ ತೃಪ್ತಿನೂ ಎಸ್ ಅಂದ್ಲು, ಆದ್ರೆ ಇವಾಗ ಟೈಪ್ ಕಾಸ್ಟ್ ಆಗೋಕೆ ಸ್ಟಾರ್ಟ್ ಆದ್ಲು. ಅಂಡ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಿದೆ ಅಂತಾನೂ ಗೊತ್ತಿಲ್ಲ. ಒಂದು ಈ ಟೈಪ್ ಕಾಸ್ಟ್ ಇಂದ ಆಚೆ ಬಂದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಆವಾಗ ಅವಳು ನೋ ಅನ್ನೋಕೆ ಆಗೋದು. ಇಲ್ಲ ಅಂದ್ರೆ ಹೀಗೆ ಸಿಕ್ಕಿದ ಚಾನ್ಸ್ ಅಲ್ಲಿ ಕರಿಯರ್ ಸೇವ್ ಮಾಡ್ಕೊಳ್ಬೇಕು. ಅಂಡ್ ಇದು ಒಂದು ಹೀರೋಯಿನ್, ಅದು ಫೇಮಸ್ ಆಗಿರೋ ಹೀರೋಯಿನ್ ಬಗ್ಗೆ ಹೇಳ್ತಿರೋದು. ಅಂಡ್ ಇನ್ನು ಫೇಮಸ್ ಆಗಿಲ್ದಿರೋರು, ಇನ್ನು ಚಾನ್ಸಸ್ ಸಿಕ್ಕಿಲ್ದಿರೋರು, ಡೆಸ್ಪರೇಟ್ ಆಗಿರೋರು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ.
ಹೇಳ್ತಾರಲ್ಲ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಅಂತ. ಅದೇ ರೀತಿ ದ್ರಾಕ್ಷಿ ಹಾಕಿಸ್ಕೊಳ್ಳೋರು ಇರೋ ತನಕ ದ್ರಾಕ್ಷಿ ಹಾಕೋರು ಇರ್ತಾರೆ. ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ, ಕರಿಯರ್ ಆಸೆಗೆ ಇಷ್ಟು ಡೆಸ್ಪರೇಟ್ ಆಗಬೇಡಿ. ಆಲ್ಸೋ ದ್ರಾಕ್ಷಿ ಬಾಯಿಂದ ತಿಂದು ಹೊಟ್ಟೆಗೆ ಹೋದ್ರೆ ಮಾತ್ರ ಅದ್ರ ನ್ಯೂಟ್ರಿಯೆಂಟ್ಸ್ ಬೆನಿಫಿಟ್ ಸಿಗೋದು. ಡೈರೆಕ್ಟ್ ಆಗಿ ಹೊಟ್ಟೆಗೆ ಹಾಕೊಂಡ್ರೆ ಏನು ಬೆನಿಫಿಟ್ ಇಲ್ಲ. ಸೊ ಬೆನಿಫಿಟ್ ಇಲ್ದಿರೋದು ಯಾಕೆ ಮಾಡ್ತೀರಾ? ಆಲ್ಸೋ ನಿಮ್ಗೋಸ್ಕರ ಏನೋ ಬರ್ದಿದ್ದೆ, ಅದನ್ನ ಹೇಳ್ತೀನಿ. ನಿನಗೆ ಆ ದಾರಿ ಸರಿ ಅನ್ನಿಸ್ತಿಲ್ಲ ಅಂತ ಗೊತ್ತಿದ್ರು, ಅವನು ರೆಡ್ ಫ್ಲಾಗ್ ಅಂತ ಗೊತ್ತಿದ್ರು, ಯಾಕೆ ನಾನು ಬಿಟ್ಟು ಅವನಿಂದ ಹೋದೆ? ಓ ಸಾರಿ, ಇದು ನನ್ನ ಕ್ರಶ್ ಬರ್ದಿದ್ದ ಲೆಟರು. ಸ್ಕ್ರಿಪ್ಟ್ ಎಲ್ಲ ಹೋಯ್ತು ಗುರು. ಹಾಂ, ನಿಮಗೆ ಆ ದಾರಿ ಸರಿ ಅನ್ನಿಸ್ತಿಲ್ಲ ಅಂತ ಗೊತ್ತಿದ್ರು ಯಾಕೆ ಆ ದಾರಿ ಹಿಡಿತೀರಾ? ಆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಗೋಳಿ ಮಗ ಅಂತ ಗೊತ್ತಿದ್ರು ಯಾಕೆ ಅವರ ಮಾತು ಕೇಳಿ ಕರಿಯರ್ ಹಾಳು ಮಾಡ್ಕೋತೀರಾ? ಇಷ್ಟೇ, ಫೆಮಿನಿಸ್ಟ್ ಬ್ಯಾಟ್ರಿ ಡೌನ್ ಆಗೋಯ್ತು. ಇನ್ನೂ ಜಾಸ್ತಿ ಹೇಳೋಕ್ಕಾಗಲ್ಲ. ಓ ವೇಟ್, ಇನ್ನೊಂದು ಬ್ಯಾಟ್ರಿ ಫುಲ್ ಚಾರ್ಜಲ್ಲಿದೆ. ಹಾಂ, ಬ್ಯಾಟ್ರಿ ಚಾರ್ಜ್ ಆಗಿಲ್ಲ, ಇನ್ನೂ ಹೇಳೋಕ್ಕೇನೂ ಇಲ್ಲ. ಸೊ ವಿಡಿಯೋ ಇಷ್ಟೇ ಹೇಳಬೇಕಾಗಿದ್ದು. ಹೋಗಿ ಪಾತ್ರೆ ತೊಳೀರಿ.